ದಾಸನಿಗೆ ಚಳಿ ಬಿಡಿಸಿದ್ದಾರೆ ಬಳ್ಳಾರಿ ಜೈಲಿನ ಅಧಿಕಾರಿಗಳು ರೋಸ್ ಹೋಗಿದ್ದಾರೆ. ಈ ವ್ಯಕ್ತಿ ಪರಪ್ಪನ ಅಗ್ರಹಾರದಲ್ಲೂ ತಪ್ಪುಗಿರಲಿಲ್ಲ. ಇಲ್ಲೂ ಇದೇ ತರದೆಲ್ಲ ಮಾಡಿ ಬಳ್ಳಾರಿಗೆ ಈಗ ಎತ್ಕೊಂಡಾಗ ಹಾಕಿದ್ದಾರೆ. ಅಲ್ಲಾದ್ರೂ ನೆಟ್ಟಿಗಿರ್ಬೇಕು ತಾನೆ. ಅಧಿಕಾರಿಗಳಿಗೆ ಉನ್ನತ ಅಧಿಕಾರಿಗಳು ಕೇಳ್ತಾರೆ, ಏನ್ರಿ ಆ ಮನುಷ್ಯನ ಸಮಸ್ಯೆ, ನಮಗೂ ನೆಮ್ಮದಿಯಲ್ಲಿ ಇರಕ್ ಬಿಡಲ್ವಲ್ರಿ, ಏನ್ರಿ ಆ ಬೆರಳಿಗೆ ಏನ್ರಿ ರೋಗ ಬಂದಿದೆ ಅಂತ ಕೇಳಿರ್ತಾರೆ. ಅದಕ್ಕೆ ಯಾಕಯ್ಯ ಹಿಂಗ್ ಕಾಟ ಕೊಡ್ತೀಯ ನಮ್ಗೆ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಫಿಂಗರ್ ತೋರಿಸಿತು ಯಾಕೆ ಅಂತ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ನಾನು ಸುಮ್ಮನೆ ನಡೆದು ಬಂದೆ ಅಂತ ದಾಸ ಸಬೂಬ್ ಕೊಟ್ಟಿರಂತೆ. ಇವಯ್ಯ ಏನು ಮಾಡಲ್ಲ, ಸುಮ್ಮನೆ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಸುಮ್ಮನೆ. ನಂಗೆ ಗೊತ್ತಿಲ್ಲ ಸರ್, ಬರ್ತ್ಡೇ ಇದೆ ವಿಶ್ ಮಾಡು ಅಂದ್ರು ಸರ್, ನಾನು ಮಾಡಿದೆ ಸರ್. ನಂಗೆ ಗೊತ್ತಿಲ್ಲ ಸರ್, ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸರ್, ವಿಲ್ಸನ್ ಗಾರ್ಡನ್ ಆಗ ಕರ್ದ ಸರ್, ನಾನು ಹೋದೆ ಸರ್, ಚೇರ್ ಮೇಲೆ ಸಿಗರೇಟ್ ಇತ್ತು ತಗೊಂಡೆ ಸರ್. ಕಾಫಿ ಕಪ್ಪಲ್ಲ ಸರ್, ಅದು ಜಸ್ಟ್ ಕಪ್ಪು ಅಷ್ಟೇ. ನಾನು ಏನು ಮಾಡಿಲ್ಲ ಸರ್, ನಡ್ಕೊಂಡು ಹೋಗ್ತಾ ಇದ್ದೆ, ಬೆರಳು ಇದ್ದಕ್ಕಿದ್ದಂಗೆ ಹಂಗೆ ಬಂದ್ಬಿಡ್ತು ಸರ್. ಏನು ಅನ್ಕೊಂಡಿದ್ದಾರೆ ಇವರು? ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದಿಲ್ವಾ ಇವರಿಗೆ? ಹೆಂಗೆ ತನಿಖೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಏನೋ ಅನ್ಕೋಬಿಟ್ಟಿದ್ದಾರೆ. 4 ಜನ ಬಾಸು ಅಂತಾರೆ, ಅಣ್ಣ ಅಂತಾರೆ, ತಮ್ಮ ಅಂತಾರೆ, ಹೊರಗಡೆ ಓಡಾಡೋದಕ್ಕೆ ಹೆಂಡತಿ ಇದ್ದಾರೆ, ಜಾಮೀನು ಇನ್ನೊಂದು ಮತ್ತೊಂದು ಅಂತ ತರೋದಕ್ಕೆ ಹೆಂಡತಿ ಇದ್ದಾರೆ. ಒಳಗಡೆ ಬಳ್ಳಾರಿಲಿ ಕೊಡ್ತಾವ್ರೆ ಅನಿಸುತ್ತೆ ಬಿಸಿ ಬಿಸಿ ರೊಟ್ಟಿ ಅನ್ನ ತಿನ್ಕೊಂಡಿದ್ರಲ್ಲ, ಪೊಗರು ಹೆಚ್ಚಾಗಿರಬೇಕು, ಅದಕ್ಕೆ ಬೆರಳುಗಳೆಲ್ಲ ಹಾಗೆ ಹೀಗೆ ಅಲ್ಲಾಡ್ತಾ ಇರತ್ತೆ. ಏನು ಮಾಡ್ತೀರಾ? ಅದರಲ್ಲೂ ಸಮರ್ಥನೆ ಕೆಲವ್ರದ್ದು. ನೀವ್ಯಾಕೆ ಹಂಗೆ ಅಂದ್ಕೊಳ್ತೀರಾ ಅಂತ. ಈ ಮನುಷ್ಯನ ವಿಚಾರ ಯಾಕೆ ನಾವು ಇಷ್ಟು ಹೇಳ್ತೀವಿ ಅಂತಂದರೆ, 2 ಕೇಸ್ಗಳು. ದರ್ಶನ್ಗೆ 2 ಇದ್ದಾರೆ, ನನಗಿರಬಾರ್ದ ಅಂತ ಒಬ್ಬ ಹೆಂಡತಿನೇ ಹೊಡೆದಾಕಿದ್ದಾನೆ. ಇನ್ನೊಬ್ಬ ಹೆಂಡತಿ ಪೆಟ್ರೋಲ್ ಹಾಕ್ಕೊಂಡು, ಡೀಸೆಲ್ ಹಾಕ್ಕೊಂಡು, ಸೀಮೆಣ್ಣೆ ಹಾಕ್ಕೊಂಡು ಸುಟ್ಕೊಂಡು ವಿಡಿಯೋ ಕಾಲ್ ಮಾಡಿದ್ರು ದರ್ಶನ್ ಮಾಡಿಲ್ವಾ? ಹೆಂಡತಿಗೆ ಹೊಡೆದಿಲ್ವಾ? 2 ಹೆಂಡ್ತಿರಿಲ್ವಾ? ಈ ಮನುಷ್ಯನ ಫಾಲೋ ಮಾಡೋರು ಇದ್ದಾರೆ ಈ ಸಮಾಜದಲ್ಲಿ. ಇವತ್ತು ಫಿಂಗರ್ ತೋರಿಸಿದ್ದಾರೆ, ನಾಳೆ ಇನ್ನೇನೋ ಹೇಳ್ತಾರೆ, ಇನ್ನೇನೋ ಮಾಡ್ತಾರೆ. ಒಂದಾದ್ರೂ ಒಳ್ಳೆ ವ್ಯಕ್ತಿತ್ವ ಅನ್ನೋದಿದೆಯಾ ಈ ಮನುಷ್ಯನಿಗೆ? ಆ ಹೀರೋ ಅಂತ ಅದು ಹೆಂಗೆ ಕರೀತಾರೆ ಅನ್ನೋದಾದ್ರೂ ಬೇಡವಾ? ಯಾರಿಗೋ ಮೆಸೇಜ್, ಸ್ನೇಹಿತೆಗೆ ಮೆಸೇಜ್ ಬಂತು ಅಂತ ಇನ್ಯಾರನ್ನ ಎತ್ಕೊ ಬಂದ್ರು, ಹೊಡೆದ್ರು, ನಾನು ಒದ್ದೆ ಅಂತ ಇವರೇ ಒಪ್ಕೊಂಡಿರೋದ್ರಿಂದ ಇವ್ರು ಹೊಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾನೆ ನಮ್ಮ ಪ್ರತಿನಿಧಿ ಅರುಣ್. ಈ ದರ್ಶನ್ನ ಹುಚ್ಚಾಟೋ, ದರ್ಪ, ದೌಲತ್ತು ಇದೆಲ್ಲ ದಿನದಿಂದ ದಿನಕ್ಕೆ ಹೆಚ್ಚೇ ಆಗ್ತಿದೆ. ಈ ಮನುಷ್ಯ ಹೊರಗೆ ಬಂದ ಮೇಲೆ ಬಹಳ ಸಾಧು ಆಗ್ಬಿಡ್ತಾರೆ, ಬಗ್ಗಿ ಹೋಗ್ಬಿಡ್ತಾರೆ, ಕುಗ್ಗಿ ಹೋಗ್ಬಿಡ್ತಾರೆ, ಬದಲಾಗ್ಬಿಡ್ತಾರೆ, ಪರಿವರ್ತನೆ ಆಗ್ಬಿಡ್ತಾರೆ. ಇದೆಲ್ಲ ಕನಸು. ಈಗ ನಿನ್ನೆ ಆದಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗ ಏನೇನು ಉತ್ತರ ಕೊಡ್ತಾ ಇದ್ದಾರೆ, ಯಾವ ಥರ ತನಿಖೆ ಎದುರಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ನೀತಿ ಏನಂತ ಹೇಳಿದ್ರೆ, ಒಬ್ಬ ಅಪರಾಧಿಗೆ ಕನಿಷ್ಠ ಮಟ್ಟದ ಅಪರಾಧ ಪ್ರಜ್ಞೆ ಆದ್ರೂ ಜೈಲಲ್ಲಿ ಹೋದ ಮೇಲೆ ಹುಟ್ಟುಕೊಳ್ಳುತ್ತೆ ಅನ್ನುವಂತ ಒಂದು ಭಾವನೆ ಇರುತ್ತೆ. ಆದ್ರೆ ದರ್ಶನ ವಿಚಾರದಲ್ಲಿ, ದರ್ಶನ ಪ್ರಕರಣದಲ್ಲಿ ಕೂಡ ಇದು ಯಾವುದೂ ಆಗ್ತಾ ಇಲ್ಲ. ದಿನ ದಿನ ತನ್ನ ಅಪರಾಧಿತನವನ್ನ, ಅಪರಾಧಿ ಮನಸ್ಥಿತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದಾನೆ. ತನ್ನ ನಡವಳಿಕೆಗಳಿಂದಾಗಿರ್ಬೋದು, ತನ್ನ ವರ್ತನೆಗಳಿಂದಾಗಿರ್ಬೋದು, ತನ್ನ ಉಡಾಫೆ ವರ್ತನೆಗಳಿಂದ, ಬೇಜವಾಬ್ದಾರಿ ಮಿಸ್ಬಿಹೇವಿಯರ್ಗಳಿಂದ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ತಾ ಇದ್ದಾನೆ. ತಾನೆಷ್ಟು ಮಟ್ಟಿಗೆ ತನ್ನ ಬುದ್ಧಿ ಇದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ದಾನೆ. ನಿನ್ನೆ ಕೂಡ ಅದೇ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ವಕೀಲರ ಭೇಟಿಗೆ ಬರುವಂತ ಸಂದರ್ಭದಲ್ಲಿ, ಅಂದ್ರೆ ಬೆಳಗ್ಗೆ ಬರುವಾಗ ನಾರ್ಮಲ್ ಆಗಿ ಇದ್ದಂತಹ ದರ್ಶನ್ ಕೈ ಅವ್ರದ್ದು, ಸಾಯಂಕಾಲ ವಕೀಲರಿಗೆ ಬರುವಾಗ ಮಿಡಲ್ ಫಿಂಗರ್ ಅನ್ನ ತೋರಿಸ್ಕೊಳ್ತಾ ಬರ್ತಾರೆ. ಈ ಒಂದು ಏನು ವರ್ತನೆ ಇದೆಲ್ಲ, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ದರ್ಶನ್ ಈ ದುರ್ಬುದ್ಧಿಗೆ ಸಾರ್ವಜನಿಕರಾಗಿರ್ಬೋದು, ಪ್ರಜ್ಞಾವಂತರಾಗಿರ್ಬೋದು ಟೀಕೆಯನ್ನು ವ್ಯಕ್ತಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ, ಇದು ಕೇವಲ ಆತ ಯಾರೋ ಒಬ್ಬರಿಗೆ ತೋರಿಸಿದಂತ ಫಿಂಗರ್ ಅಲ್ಲ. ಯಾಕಂತ ಹೇಳಿದ್ರೆ, ಇದು ಆತ ಇಡೀ ಒಂದು ವ್ಯವಸ್ಥೆಗೆ ತೋರಿಸಿದಂತ ಒಂದು ತೋರು ಬೆರಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಆತನ ಅಪರಾಧದ ಕಾರಣಕ್ಕಾಗಿ ಈ ವ್ಯವಸ್ಥೆ ಯಾರೆಲ್ಲ ಕಾರಣ ಆದ್ರು, ಅಂದ್ರೆ ಈ ನೆಲದ ಕಾನೂನು ಆಗಿರ್ಬೋದು, ಈ ನೆಲದ ಮಾಧ್ಯಮ ಆಗಿರ್ಬೋದು, ಈ ನೆಲದ ಪೊಲೀಸರಾಗಿರ್ಬೋದು, ಯಾರೆಲ್ಲ ತನ್ನ ಅಪರಾಧಕ್ಕೆ ಕಾರಣ ಆದ್ರು ಅವರೆಲ್ಲರಿಗೂ ಕೂಡ ಈತ ಈ ಸನ್ನೆಯನ್ನ ಮಾಡಿದನಂತ ಭಾವಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಅಲ್ಲಿ ಕೇವಲ ಕ್ಯಾಮ್ರಾಮನ್ಗಳಿರ್ಲಿಲ್ಲ, ಮಾಧ್ಯಮದವರು ಇರಲಿಲ್ಲ, ಕೇವಲ ಎಲ್ಲರೂ ಕೂಡ ಇದ್ರು. ಪೊಲೀಸರು ಇದ್ರು, ಮಹಿಳಾ ಅಧಿಕಾರಿಗಳಿದ್ರು, ಜೈಲಾಧಿಕಾರಿಗಳು, ಮಹಿಳಾ ಅಧಿಕಾರಿಗಳಿದ್ರು. ಇವರೆಲ್ಲರೂ ಇದ್ರು ಕೂಡ, ಇವರೆಲ್ಲರ ನಡುವೆ ಕೂಡ ಆತ ಈ ಒಂದು ಸನ್ನೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತ ಹೇಳಿದ್ರೆ, ಆತ ಕೇವಲ ಯಾರೋ ಒಬ್ಬರಿಗೆ ತೋರಿಸಿರುವಂತದ್ದಲ್ಲ, ಪೊಲೀಸ್ ಅಧಿಕಾರಿಗಳ ಮಧ್ಯೆ, ಮಹಿಳಾ ಅಧಿಕಾರಿಗಳ ಮಧ್ಯೆ ಆತ ಈ ಒಂದು ವರ್ತನೆ ತೋರಿಸುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ಆತ ನಡವಳಿಕೆಯನ್ನು ನೋಡ್ತಾ ಹೋದ್ರೆ ಆತ ಯಾವತ್ತಿಗೂ ಸುಧಾರಿಸುವುದಿಲ್ಲ. ಆತನ ಬುದ್ಧಿಯೇ ಇಷ್ಟು ಅನ್ನುವಂಥದ್ದು ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗಾಗಲೇ ಅನೇಕ ಸಾರಿ ಆತನ ಬುದ್ಧಿಯ ಕಾರಣಕ್ಕಾಗಿ, ಆತನ ವರ್ತನೆ ಕಾರಣಕ್ಕಾಗಿ ಸಾಕಷ್ಟು ಟೀಕೆಗೂ ಕೂಡ ದರ್ಶನ್ ಕೂಡ ಈಡಾಗಿರುವಂತದ್ದು. ಈ ನಡುವೆ ಜೈಲಿನ ಅಧಿಕಾರಿಗಳು ಕೂಡ ಹೋಗಿ ವಿವರಣೆಯನ್ನ ಕೇಳಿದ್ರೆ, ವಿಚಾರಣೆಯನ್ನ ಮಾಡಿದ್ರೆ, ಯಾಕಾಗಿ ಈ ತರದ ಒಂದು ವರ್ತನೆ ತೋರಿದ ಅಂತ ಕಾರಣಕ್ಕಾಗಿ ಆತನಿಗೆ ಅಧಿಕಾರಿಗಳು ಕೇಳ್ತಾರೆ. ಆದ್ರೆ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸಬೂಬನ್ನ ಕೊಡ್ತಾನೆ. ಯಾಕೆ ಮೀಡಿಯಾದವರು ಅಲ್ಲಿಗೆ ಬರ್ತಾರೆ,
ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾನೆ. ಮತ್ತೆ ಜೊತೆಗೆ ಅಲ್ಲದೆ ನಾನೇನು ಆ ರೀತಿಯಾದಂತ ವರ್ತನೆ ಮಾಡಲ್ಲ, ಸುಮ್ಮನೆ ಕೈ ಬೀಸ್ ಮಾಡ್ಕೊಂಡೆ, ನನಗೆ ಯಾವುದೇ ರೀತಿಯಾದ ಉದ್ದೇಶ ಇರಲಿಲ್ಲ ಅಂತ ಸಬೂಬನ್ನು ಕೊಟ್ಟಿದ್ರು. ಅಧಿಕಾರಿಗಳು ಆದಾಗ್ಯೂ ಕೂಡ ಚಳಿ ಬಿಡಿಸಿದರೆ ನೀನು ನಿನ್ನ ನಡವಳಿಕೆಯನ್ನು ಸರಿಪಡಿಸಿಕೊಳ್ಬೇಕು, ಇಲ್ಲದಿದ್ರೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ, ಇಷ್ಟಾದ್ರೂ ಬುದ್ಧಿ ಬಂದಿಲ್ವಾ ಅಂತ ಜೈಲಿನ ಅಧಿಕಾರಿಗಳು ದರ್ಶನ್ಗೆ ಚಳಿಯನ್ನ ಬಿಡಿಸಿರುವಂತದ್ದು. ಹಾಗಾಗಿ ದರ್ಶನ್ ಮಿಸ್ಬಿಹೇವರ್ನ ಅಲ್ಲಿನ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ದರ್ಶನ್ನ ವರ್ತನೆಗೆ ಖಾಕಿಗಳು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಷ್ಟು ಅಂತ ಸಹಿಸ್ಕೊಳ್ತಾರೆ, ಎಷ್ಟು ಅಂತ ಬುದ್ಧಿ ಹೇಳ್ತಾರೆ, ಯಾರ್ಯಾರು ಅಂತ ಬುದ್ಧಿ ಹೇಳ್ತಾರೆ. ಇವ್ರ ಜೊತೆಗಿರೋರಿಗಂತೂ ಬುದ್ಧಿ ಹೇಳೋ ಯೋಗ್ಯತೆಗಿಲ್ಲ. ನೀವು ಮಾಡಿದ್ದೆ ಸರಿ ಅಣ್ಣ, ನೀವಿರೋದೇ ಸರಿ ಅಣ್ಣ, ನೀವು ರೈಟ್ ಅಣ್ಣ, ಜೈ ಅಣ್ಣ ಅಂತ ಜೈ ಬಾಸು ಅಂತ ಅಂದ್ಕೊಂಡವರು. ಬೇರೆಯವ್ರು ಹೇಳ್ತಾರೆ ಅಂದಾಗ್ಲಾದ್ರೂ ಅದನ್ನು ಕೇಳಿಸ್ಕೋಬೇಕು. ಈ ಥರದ್ದು ವರ್ತನೆಗೆ ಎಷ್ಟರ ಮಟ್ಟಿಗೆ ಸರಿ? ನಿಮಗೂ ಫ್ಯಾನ್ಸು ಅಂತ ಇದ್ದಾರೆ ಅಲ್ವಾ, ಫ್ಯಾಮಿಲಿ ಅಂತ ಇದ್ದಾರೆ ಅಲ್ವಾ, ನಿಮ್ಮನ್ನು ನೋಡಿ ಅವರು ಅದನ್ನು ಫಾಲೋ ಮಾಡಿದ್ರೆ ಎಲ್ಲರೂ ಅದನ್ನು ಹಾಗೆ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಏನು ಚಂದ ಅದು? ಏನು ಹೇಳೋಕೆ ಹೊಟ್ಟಿದ್ದೀರಾ ನೀವು? ಸಿನಿಮಾ ಮುಖಾಂತರವಾಗಿ ಒಂದಷ್ಟು ಸಂದೇಶ ಸಾರ್ತೀವಿ ಅಂತ ಹೇಳೋರು ಫಸ್ಟು ನೀವು ನೆಟ್ಟಿಗಿರಿ. ನಿಮ್ಮ ಜೀವನದ ಮುಖಾಂತರನೇ ಅನೇಕರಿಗೆ ಸಂದೇಶ ರವಾನೆ ಮಾಡಿ, ಆಮೇಲೆ ಸಿನಿಮಾ ಮಾಡಿ, ಆಮೇಲೆ ಸಂದೇಶ ರವಾನೆ ಮಾಡಿ. ಆ ಸಿನಿಮಾದಲ್ಲಿ ಆ ಸಂದೇಶ ಕೊಟ್ಟರು, ಈ ಸಿನಿಮಾದಲ್ಲಿ ಈ ಸಂದೇಶ ಕೊಟ್ಟರು, ಒಂದು ಮೀನಿಂಗ್ಫುಲ್ ಸಿನಿಮಾ ಮಾಡ್ತಾರೆ ಅಂತ ಅನ್ನೋರು ಫಸ್ಟು ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ ನೆಟ್ಟಿಗೆ ಬದುಕಕ್ಕೆ ಹೇಳಿ. ಯಾವತ್ತು ನಮ್ಮ ಜೀವನ ಇನ್ನುಳಿದವ್ರಿಗೆ ಮಾದರಿ ಆಗಿರಬೇಕು, ಅಥವಾ ನಮ್ಮಿಂದ ಇನ್ನೊಬ್ರು ಕಲಿಬೇಕು. ತೆರೆ ಹಿಂದೆ ಈ ಥರ ಕೈ ತೋರಿಸ್ಕೊಂಡು, ಕಾಲು ತೋರಿಸ್ಕೊಂಡು, ಇಡೀ ವಂಶದವ್ರನ್ನ ಕರ್ಕೊಂಡು, ಅಕ್ಕ ತಂಗಿ ಅಮ್ಮ ಎಲ್ಲರನ್ನೂ ಕರ್ಕೊಂಡಿರೋದು, ಸಿನಿಮಾದಲ್ಲಿ ಡೈಲಾಗ್ ಹೊಡ್ಕೊಂಡಿರೋದು, ಇದು ಒಂದು ಬಾಳ.